ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ಏನು ಎಲ್ಲ ಬೆಳಗ್ಗೆ ಅಂತಂದರೆ ಇವತ್ತು ಗುರುವಾರದ ಶುಭೋದಯ. ಬೆಳಗ್ಗೆನೇ ಬ್ಲಾಗ್ ಶುರು ಮಾಡಿದ್ದೀನಿ, ಫ್ರೀಯಾಗಿದ್ದೆ. ಇವತ್ತು ಚಿತ್ರಾನ್ನ ಮಾಡಿದ್ದೆ. ಮಕ್ಕಳು ಎಲ್ಲ ಹೊರಟ್ರು, ಯಜಮಾನ್ರು ಹೋದರು. ಅವರೆಲ್ಲ ತಿಂದು ಹೋದರು. ನಾನು ರಾಗಿ ಅಂಬ್ಲಿ ಕಾಯಿಸಿದ್ದೆ, ನಾನು ಕುಡಿತಾ ಇದ್ದೀನಿ. ಇವತ್ತೇನು ಫಂಕ್ಷನು ಅಂತಂದರೆ ಫಂಕ್ಷನ್ ಮೇಲೆ ಫಂಕ್ಷನ್ ಆಗ್ತಾನೆ ಇದೆ. ಏನು ಈ ಅಮಾವಾಸ್ಯೆ ಮುಗಿಯೋ ತನಕನೂ ಇದೆ ಫಂಕ್ಷನ್ಗಳೇ ಜಾಸ್ತಿ ಅಂತ ಅನಿಸುತ್ತೆ. ಎಲ್ಲ ಅನ್ಕೋಬೋದು, ಏನಪ್ಪ ಇವ್ರು ಬರೀ ಫಂಕ್ಷನ್ಗಳೇ ಮಾಡ್ತಿದ್ದಾರೆ ಅಂತ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಅವ್ರ ಸಂಬಂಧಗಳಲ್ಲೂ ಇದ್ದೇ ಇರುತ್ತೆ. ಕೆಲವರು ಹೋಗ್ತಾರೆ, ಕೆಲವರು ಹೋಗಲ್ಲ ಅಷ್ಟೇ. ಜಾಸ್ತಿ ನಾವು ಅಟ್ಯಾಚ್ಮೆಂಟ್ ಇದು ಮಾಡ್ಕೊಂಬಿಟ್ರೆ ಹಿಂಗೆ ಆಗೋದು. ಮಧ್ಯಾಹ್ನ ಮೇಲೆ ಒಂದು ಗೃಹಪ್ರವೇಶ ಅದೇ ಇಲ್ಲೇ ಬೆಂಗಳೂರಲ್ಲಿ, ಹೋಗಬೇಕು. ಯಜಮಾನ್ರು ನಾನು ಹೋಗ್ತೀವಿ. ಅವರು 12 ಗಂಟೆ ಮೇಲೇನೋ ಬರ್ತೀನಿ ಅಂದರು. ನಾನು ಅಷ್ಟೊತ್ತು ಕೆಲಸ ಎಲ್ಲ ಮುಗಿಸಿ ನಾನು ರೆಡಿಯಾಗಿ ಹೋಗಬೇಕು. ಅಲ್ಲಿ ಸ್ನಾನ ಎಲ್ಲ ಮುಗೀತು. ಎಲ್ಲಿ ಏನು ಅಂತ ಹೇಳ್ತೀನಿ. ಕಡಲೆಬೇಳೆ ನನ್ನ ಮಗಳು ಚಿಕ್ಕ ಪೂರ್ವಿನ ನೋಡ್ಕೊಂತಂದರೆ ಕಡಲೆಬೇಳೆ ಹಸಿಸ್ಬಿಟ್ಟಿದ್ದಾಳೆ. ಟೊಮೊಟೊ ಚಿತ್ರಾನ್ನ ರೆಡಿಯಾಗಿತ್ತು, ತಿಂದೆಲ್ಲ. ಇವಾಗ ರೆಡಿಯಾಗಿದ್ದೀನಿ, ಸಿಂಪಲಾಗಿ ರೆಡಿಯಾಗಿದ್ದೀನಿ. ಇವಾಗ ಯಜಮಾನ್ರು ಫೋನ್ ಮಾಡ್ತಾ ಇದ್ದಾರೆ, ಬಾ ಅಂತ, ಅಲ್ಲಿಗೆ ಹೋಗೋಕ್ಕೆ ಅಂತ. ಅಲ್ಲೇ ಬಂದಿದ್ದಾರೆ ಅವರು. ಇದ್ರ ಹತ್ರ ಅಲ್ಲಿ ಗಾಡಿ ಹಾಕ್ಬಿಟ್ಟು ಹೋಗ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್. ಅವರು ಹಸ್ಬೆಂಡು ಬಂದರು, ಮುನ್ಸ್ಕೊಂಡು ಬಂದರು. ಟೈಮ್ ಆಗಿತ್ತು, ರೆಡಿಯಾಗಿ ಬರೋದೇಳು ಅಂತ. ಹೋಗ್ತಾ ಇದ್ವಿ. ಇವಾಗ ಅಲ್ಲೂ ರಾಮಳ್ಳಿ ಹತ್ರ ಇತ್ತು, ಥಿಯೇಟರಲ್ಲಿ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಬರ್ತಾಯಿದ್ವಿ. ಅಷ್ಟೊತ್ತು ಕಾಲೇ ಮಳೆ ಶುರುವಾಗಿತ್ತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಬಾಯ್.